ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೇವ್ ಕುಮಾರ್ ಬ್ಲೇಸ್. ಸೊ KBS ಏನಂದರೆ ಇವಾಗಲೇ ಹೇಳ್ತಿದ್ದೀನಿ, ಕುಮಾರ್ ಬ್ಲೇಸ್ ಸ್ಕ್ವಾಡ್. ಸೊ KBS ಏನಂದರೆ ಈ ವ್ಲಾಗ್ ಬಂದು ಪಾರ್ಟ್ 1, 2, 3 ಏನಾಗಿತ್ತು ರೀಸೆಂಟಾಗಿ ತುಂಗಭದ್ರಾ ಡ್ಯಾಮ್ದು. ಸೊ ಅದೇ ಇದು ಕಂಟಿನ್ಯೂ ಆಗಿ ಪಾರ್ಟ್ 4. ಸೊ ಇದರಲ್ಲಿ ಬಂದು ಸ್ವಲ್ಪ ಲೆಂತಿ ಆಗಿದೆ ಈ ವಿಡಿಯೋ ಬಂದು. ಏನಕ್ಕಪ್ಪ ಅಂದರೆ ಸೊ ಇದರಲ್ಲಿ ಬಂದು 2 ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಬರುವಾಗ ಒಂದು ರೋಡ್ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಹತ್ರ ಒಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅದನ್ನು ಸೇರಿಸಿ ಮಾಡಿದ್ದೀವಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಬ್ಲಾಗ್ ಒಳಗಡೆ ಹೋಗೋಣ ಬನ್ನಿ. ಸೊ ಗೈಸ್ ನೋಡ್ಬೋದು, ಸಿಕ್ಕಾಪಡೆ ಎಷ್ಟು 21 ಗೇಟ್ ತೆಗ್ದಾರ. ಹಾಂ ಅಲ್ಲ ಅದು ಗೇಟ್ ಸೊರಗೊಂದೈತಿ 21 ತೆಗ್ದಾರ. ಸ್ವಲ್ಪ ಅಲ್ಲ ಇಲ್ಲೆಲ್ಲಾರು ಮಸೂಳಿದ್ರ ಅದಾವೇನು? ಹುಷಾರಪ್ಪ, ಸ್ವಲ್ಪ ಡಿಸ್ಟೆನ್ಸ್ ಆಗಿರೋ ಎಲ್ಲಿ ತಗೊಳ್ತಾ ಗೊತ್ತಿರಲ್ಲ. ಸೊ KBS ಫೈನಲಿ ಡ್ಯಾಮ್ ಪ್ಲೇಸ್ಗೆ ಬಂದಾಯ್ತು. ನೋಡ್ಬೋದು ಈ ಕಡೆ ಎಲ್ಲ ಡ್ಯಾಮ್ ಸುತ್ತ, ಅಂದರೆ ಡ್ಯಾಮ್ ಪಕ್ಕದಲ್ಲೇ ಇದ್ದೀವಿ. ಲೆಫ್ಟ್ ಸೈಡು ನೀರು ಮಾತ್ರ ಅಂದರೆ ಇವತ್ತು 21 ಗೇಟ್ ಓಪನ್ ಐತೆ. ಅದು ನಮ್ಮ ಒಂದು ಲೆಕ್ಕ. ಏನಕ್ಕಪ್ಪ ಅಂದರೆ ಹೋದ ಸರಿ ಬಂದಾಗ ಬರೀ 6 ಗೇಟ್ ಅಷ್ಟೇ ಓಪನ್ ಇತ್ತು. ಇವಾಗ 21 ಗೇಟ್ ಓಪನ್ ಐತೆ. ಅದರಲ್ಲಿ ನಿನ್ನೆ ಬೇರೆ ಮಳೆ ಆಗ್ಬಿಟ್ಟೈತೆ. ಸಾಕತ್ ಗ್ರೀನರಿ ಇಲ್ಲೆಲ್ಲ ನೋಡ್ಬೋದು. ಇಲ್ಲೆಲ್ಲ ಸುತ್ತಮುತ್ತ ನೋಡಿ ಗ್ರೀನರಿ ಮಾತ್ರ ಸಖತ್ತಾಗೈತೆ. ಬಟ್ ಏನಂದರೆ ನಮಗೆ ಒಂದು ಭಯ ಐತೆ, ಮೊಸಳೆ ಎಲ್ಲಾದರೂ ಬಂದರೆ ಅಂತ. ಅಂದರೆ ಇಲ್ಲೆಲ್ಲ ಮೊಸಳೆ ವೀಡಿಯೋಸ್ ಎಲ್ಲ ವೈರಲ್ ಆಗ್ತೈತೆ ಇವಾಗ, ಅಲ್ಲೊಂದು ಇಲ್ಲೊಂದು ಕಾಣಿಸ್ತೈತೆ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಅಡ್ಡಾಡ್ಬೇಕು ಅಷ್ಟೇ, ಏನಿಲ್ಲ. ಹಾಸ್ಪಿಟಲಿದ್ದು ಇಂಥ ಪ್ಲೇಸ್ಗೆಲ್ಲ ಅಡ್ಡಾಡ್ಬೇಕು, ಹೌದಿಲ್ಲ? ಇಂಥ ಪ್ಲೇಸ್ಗೆಲ್ಲ ಅಡ್ಡಾಡ್ಬೇಕು. ಒಳ್ಳೆ ನೋಡ್ಬೋದು ಸಖತ್ತಾಗಿ. ಅಂದರೆ 21 ಗೇಟ್ ಓಪನ್ ಐತೆ. ಸೊ ನೋಡ್ರಿ, ಇಲ್ಲಿ ಸ್ವಲ್ಪ ಕಾನಿ ತೆಗ್ದಾರ, ಅದಕ್ಕೆ ಬಿಟ್ಟಾರ. ಇನ್ನು ಸ್ವಲ್ಪ ಕಾನಿ ತೆಗೆದ್ರ ನಾವು ಅಲ್ಲಿಗೆ ಹೋಗಿದ್ವಿ. ಹೆಂಗೆ ಗೊತ್ತಾ, ಅಲ್ಲಿ ಬ್ರಿಡ್ಜ್ ಐತೆ. ಆ ಬ್ರಿಡ್ಜ್ ಕಾಣ್ತೈತಲ್ಲ, ಅಲ್ಲಿ ಇವಾಗ ಪರ್ಮಿಷನ್ ಇಲ್ಲ. ಅದಕ್ಕೆ ಅಲ್ಲಿ ಇಲ್ಲದಕ್ಕೋಸ್ಕರ ಸೊ ಇಲ್ಲೇ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಿದ್ವಿ. ನೋಡಿ ಮಳೆ ಬರಕತ್ತೈತಿ. ಈಗ ನೀರನ್ನ ಬಾಳಾಗತ್ತೈತಿ. ಸ್ವರ್ಗ ಎಲ್ಲಿದ್ದ ಹೋಗ್ಬೇಕು. ಬರೀ ಜೋರ್ ಮತ್ತೆ ಬೆಳಿ ನೋಡಿ ಹುಡುಗರು ಹಿಂದೆ ಮುಂಡ್ರೊಳಕೊಂಬ ಕಡೆ ನೋಡ್ಬೋದು ಎಷ್ಟು ಸ್ಪೀಡ್ ಐತೆ ನೀರು. ಇವಾಗ ಇನ್ನೇನು ಹೋಗ್ತಿದ್ವಿ. ನೆಕ್ಸ್ಟ್ ಮುಂದೆ ಯಾವ ಕಡೆ ಅದು ಮುಂಡ್ರಾಬಾದ್ ಕಡೆ ಹೋಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಗೈಸ್. KBS ಇವಾಗ ಬಂದೆ ಡ್ಯಾಮ್ ಹಿಂದ್ಗಡೆ ಬರ್ತಾ ಇದ್ದೀವಿ, ಹೋಗ್ತಾ ಇದ್ವಿ ಅಂತ ಹೇಳಿದ್ನಲ್ಲ. ಸೊ ಇವಾಗ ಬಂದೆ, ನೋಡ್ಬೋದು ಡ್ಯಾಮ್ ಹಿಂದ್ಗಡೆನೆ ಹೋಗ್ತೀವಿ. ಫುಲ್ ಐತಲ್ಲ ಇವಾಗ ಡ್ಯಾಮ್. ನೀರು ಹೆಚ್ಚಿಗೆ ಫುಲ್ ಆಗಿರುತ್ತೆ. ಇವಾಗ ಆಲ್ರೆಡಿ ಮುಂದೆ ನೋಡಿರ್ಬೋದು ನೀವು. ಸೊ 21 ಗೇಟ್ ಓಪನ್ ಇತ್ತು. ಇವಾಗ ಬಂದು ಡ್ಯಾಮ್ ಹಿಂದ್ಗಡೆ ವಾಟರ್ ನೋಡಿದರೆ ಸೈಕ್ ಆಗ್ತೀರ ನೀವು, ಅಷ್ಟು ಚೆನ್ನಾಗೈತೆ. ಮೇಕೆಗಳು ಕೂಡ ವ್ಯೂ ನೋಡಕ್ಕೆ ಬಂದ್ಬಿಟ್ಟವು. ಸೊ ಇವಾಗ ಬಂದಿರೋದು ಎಲ್ಲಪ್ಪ ಅಂದರೆ ಅಣ್ಣ, ಹಾಂ ಸರಿ ಅಣ್ಣ, ಕೆಳಗಡೆ ಇಳಿಬಾರ್ದಂತೆ. ಸೊ ಅದಕ್ಕೋಸ್ಕರ ಕೆಳಗೆ ಇಳಿಬಿಡಂದಾರ ಹುಲಿ. ಸೊ ಈ ಥರ ಎಂಜಾಯ್ಮೆಂಟು, ಈ ಥರ ವ್ಯೂನ ಅವಾಗ ನೋಡಬೇಕು. ಸ್ಟ್ರೆಸ್ ಇರೋಂಗಿಲ್ಲ, ಏನಿರೋಂಗಿಲ್ಲ. ಟ್ರಾಫಿಕ್, ಆ ಸಿಟಿ ಟ್ರಾಫಿಕ್ಕಿಂದ ಹೊರಗಡೆ ಬರ್ಬೇಕಂದ್ರೆ ಇಂಥ ಪ್ಲೇಸ್ಗೆಲ್ಲ ಬರಬೇಕು. ನೋಡಿ ಅಲ್ಲಿ ಅವು ಮೇಕೆ ಕೂಡ ಬಂದ್ಬಿಟ್ಟವು. ನೋಡಿ ಮೇಕೆ ಕೂಡ ಎಂಜಾಯ್ಮೆಂಟ್ ಮಾಡೋಕ್ಕೆ ಇಂಥ ವ್ಯೂ ಪಾಯಿಂಟಿಗೆ ಬಂದದ. KBS ಏನಪ್ಪ ಅಂದ್ರೆ ನಾವು ಹಾಸ್ಪಿಟಲಿಂದ ಸೈಕಲಾಗಿ ಇಲ್ಲಿ ಬಂದಿವಿ. ಸೈಕಲ್ನೇ ಬಂದಿವಿ 2 ಸೈಕಲ್ ಮತ್ತೆ ಆರಿಸ್ಕೊಂತ ಬರ್ತಾರೆ. ಏನಿದೆ ಮಾರೆ. ಸೊ
ಸೊ ಕೆ ಬಿ ಎಸ್ ನೀವು ಇದೇ ಥರ ಏನಾರ ಎಂಜಾಯ್ಮೆಂಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಏನಿರುತ್ತೋ ಅದ್ರಾಗ ಈ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡ್ತೀರಿ. ಮತ್ತು ನಿಮ್ಮ ಏನೋ ಲೈಫ್ ಮುಂದಿನ ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡ್ಕೊತ ಎಂಜಾಯ್ ಮಾಡಿ. ಎಂಜಾಯ್ ಮಾಡೋದು ಅಂದ್ಕೊಳ್ಳೆ ಎಲ್ಲ ಫ್ಯೂಚರ್ ಅದೆಲ್ಲ ಬಿಟ್ಟು ಬರೀ ಎಂಜಾಯ್ಮೆಂಟ್ ಮಾಡ್ಕೊತ ಇದ್ರೆ ಆಗಂಗಿಲ್ಲ. ಸೊ ಆವಾಗ ಬ್ರೇಕಲ್ಲಿ ಈ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡಬೇಕು. ಸೊ ಜೊತೆನೇ ನಿಮ್ಮ ಲೈಫ್ ಫ್ಯೂಚರ್ ಕರಿಯರ್ ಏನಿರುತ್ತೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕು, ಮತ್ತು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಮತ್ತು ಇಂಥಲ್ಲಿ ಎಲ್ಲ ಆಟ ಆಡ್ಬೇಕಂದ್ರೆ ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲೇ ಆಟಾಡಿ. ಇವಾಗ ನಮ್ಮ ಹತ್ರ ಬಂದು ಸೈಕಲ್ ಐತೆ, ಓಕೆ, ಸೈಕಲಲ್ಲಿ ಬಂದು ನಾವು ಸೈಕಲ್ ತೊಗೊಂಡು ಇದೆಲ್ಲ ನೋಡಿ ಇಲ್ಲಿ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಎಂಜಾಯ್ಮೆಂಟ್ ಮಾಡಕತ್ತೀವಿ. ನಿಮ್ಮ ಹತ್ರ ಬೈಕ್ ಇಲ್ಲ, ಸೈಕಲ್ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಬಸ್ ಇಲ್ಲ, ಇವೆಲ್ಲ ಬಿಟ್ಟು ಒಂದು ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಒನ್ ಡೇ ನಿಮ್ಮ ಹತ್ರ ಏನಿರುತ್ತೆ ಅದ್ರಾಗೆ ಓಕೆ, ದೂರ ಬೇಡ, ನಿಮ್ಮ ನಿಯರೆಸ್ಟ್ ಏನೇನಿರುತ್ತೆ ಆ ಪ್ಲೇಸ್ ಎಲ್ಲ ಸುತ್ತಾಡಿ ಎಂಜಾಯ್ಮೆಂಟ್ ಮಾಡಿ. ಸಂಗ್ ಬರ್ತದೆ ಹಾಂ, ಮೂಲೆ ನೋಡ್ಬೋದು. ನೀರು ಮಾತ್ರ ಭಾಳ ಫುಲ್ ಐತಿ ಇವಾಗ. ಅದ್ರಾಗ ಇದು ರೈನಿ ಸೀಸನ್ ಇರೋದ್ರಿಂದ ಡ್ಯಾಮ್ ಫುಲ್ ತುಂಬೈತಿ. ಡ್ಯಾಮ್ ನೋಡ್ಬೇಕಂದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಅಂದ್ರೆ ಇದು ಪಂಪವನ ಲೆಫ್ಟ್ ಸೈಡ್ ಏನೈತಿ, ಈ ರೋಡಿಗೆ ಬಂದ್ರೆ ನೋಡ್ಬೋದು ಡ್ಯಾಮ್ ಹಿಂದಿರೋ ನೀರೆಲ್ಲ ನೋಡ್ಬೋದು ಫುಲ್ಲು. ಇವಾಗ ಪ್ರೆಸೆಂಟ್ ಬಂದು ಡ್ಯಾಮ್ ಫುಲ್ ಆಗೈತೆ. ಮೊದಲೇ ರೈನಿ ಸೀಸನ್ ಐತೆ, ಅದ್ರಾಗೆ 21 ಗೇಟ್ ಮುಂದೆ ಓಪನ್ ಇದ್ರೂ ಕೂಡ ಇಷ್ಟು ಫುಲ್ ಐತೆ ಡ್ಯಾಮು. ಸೊ ನೋಡ್ಬೋದು ಎಷ್ಟು ಚೆನ್ನಾಗೈತೆ, ಎಲ್ಲ ಗ್ರೀನರಿ. ಮಳೆ ಆಗಿ ಏನು ಮೊನ್ನೆ ಮಳೆ ಆಯಿತು, ಮೊನ್ನೆ ಅಲ್ಲ ನಿನ್ನೆ ಈವ್ನಿಂಗ್ ಮಳೆ ಆಗೈತೆ. ಸೊ ಎಲ್ಲ ಕಡೆ ಹಚ್ಚ ಹಸಿರು ಐತೆ ನೋಡ್ಬೋದು ಇಲ್ಲಿ ಸುತ್ತ. ಇದು ಬಂದು ಪಂಪವನ. ಇದು ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದ್ದಲ್ಲ, ಇದು ಬಂದು ಪಂಪವನ. ಸೊ ಇದು ಬಂದು ತುಂಗಭದ್ರಾ ಡ್ಯಾಮ್. ಇಲ್ಲಿ ಓಪನ್ ಐತೆ ಬಾ, ಇಲ್ಲಿ ತೋರ್ಸೋಣ. ಇಲ್ಲಿ ನೋಡ್ಬೋದು ನೀರು ಮಾತ್ರ ಫುಲ್ ಐತೆ. ಇಲ್ಲಿ ಯಾರ್ಯಾರು ಬಂದಿದ್ದೀರ ಅವರು ಕೂಡ ಕಮೆಂಟ್ ಹಾಕ್ರಿ. ನಾನು ಅಂದರೆ ಈ ಪ್ಲೇಸ್ ಯಾರ್ಯಾರು ವಿಸಿಟ್ ಮಾಡಿದ್ದೀರ ಅವರು. ಸೊ ನೆಕ್ಸ್ಟ್ ಲೆವೆಲ್ ಐತೆ ಇಲ್ಲಿ ಮಾತ್ರ ವೈಬ್ಸು. ನೇಚರ್ ಕೂಡ ಹಂಗೆ ಐತೆ. ಇವಾಗ ರೈನಿ ಸೀಸನ್ ಇರೋದ್ರಿಂದ ಫುಲ್ ಈ ಕಡೆ ಎಲ್ಲ ಗ್ರೀನರಿ. ಈ ಕಡೆ ನೋಡಿದರೆ ಫುಲ್ ಒಳ್ಳೆ ಬಂದೈತಿ. ಸೊ ಇವಾಗ ಏನಪ್ಪ ಅಂದರೆ ರಿಟರ್ನ್ ಹೋಗ್ತಿದ್ದೀವಿ ನಾವು. ಇವಾಗ ಏನಪ್ಪ ಅಂದ್ರೆ ನಾವು ರಿಟರ್ನ್ ಹೋಗ್ತಿದ್ದೀವಿ. ಕರೆಕ್ಟ್ ಟೈಮ್ ಆಗೈತಿ ನಾವು ರಿಟರ್ನ್ ಹೋಗೋಕೆ. ಅದು ಬೇರೆ ಇಲ್ಲಿ ಕ್ಲೌಡ್ ಆಗೈತೆ, ಮಳೆ ಬರುತ್ತೆ. ನಾವು ತಂದಿರೋ ಸೈಕಲ್ಲು. ಸೊ ಅದಕ್ಕೋಸ್ಕರ ಇಲ್ಲಿದ್ದ ಆದಷ್ಟು ಬೇಗ ಹೋಗ್ಬೇಕು. ಈವ್ನಿಂಗ್ ಆದಷ್ಟು ಮಳೆ ಜಾಸ್ತಿ ಆಗೈತೆ ಇಲ್ಲಿ. ಸೊ ನೋಡ್ಬೋತೀನಿ. ಇದೆಲ್ಲ ಬೀಚ್ ವೈಬ್ಸ್ ಭಾರಿ ಸೂಪರ್ ಅಂದರೆ ಸೂಪರ್ ಕಾಣ್ತೈತೆ. ಇಲ್ಲಿ ಬಿಡೋಂಗಿಲ್ಲೇನು? ಈ ಕಡೆಪ್ಪ ನಾವು ಬಂದಿರೋದು. ಯಾವ ಕಡೆ ಈ ಕಡೆ ನಾವು ಬಂದಿದ್ದ. ಕನ್ಫ್ಯೂಸ್ ಆಯ್ತು ನಾನು. ಕೆ ಬಿ ಎಸ್ ನಾವು ಯಾವ ಕಡೆ ಹೊಂಟೀವಿ ನಮಗೆ ಗೊತ್ತಿಲ್ಲ ಆಗೈತೆ. ಯಾಕಂದರೆ ಇಲ್ಲಿ ಸೇಮ್ ಅದಾವೆಲ್ಲ ನೋಡ್ಬೋದು. ಇಲ್ಲಿ ಒಂದು ರೌಂಡ್ ಹಾಕ್ತೀನಿ. ಎಲ್ಲ ಸೇಮ್ ಅದಾವೆ. ಮೂರು ರೂಟ್ ಅದಾವೆ. ಸೊ 3 ರೂಟು ಕೂಡ ಸೇಮ್ ಐತೆ. ನಾನು ಅಂದ್ಕೊಂಡಿದ್ದೆ ಆ ಕಡೆ ಇದಕ್ಕೂ ಇದೆಯಲ್ಲ ಡ್ಯಾಮ್ ಮೇಲೆ ಹೋಗುತ್ತೆ ಅಂತ ಹೋದ್ವಲ್ಲ ಅದು. ಕೆ ಬಿ ಎಸ್ ಅಷ್ಟೊಂದು ನನಗಿಲ್ಲಿ ಗೊತ್ತಿಲ್ಲ. ಅಂದರೆ ನಾನು ಬಂದು ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ನನ್ನ ಫ್ರೆಂಡ್ ಬಂದು ಇದು ಎಷ್ಟು ಟೈಮ್ ನಿಂದು? ಸೆಕೆಂಡ್ ಟೈಮ್ ಇದು. ಸೊ ಹಂಗಾಗಿ ಅವನಿಗೆಲ್ಲ ಗೊತ್ತೈತೆ. ನೋಡ್ಬೋದು ಇಲ್ಲಿ ಗಿಡ ಮರ ಸಖತ್ತದಾವೆ. ಸೊ ಮುಂದೆ ಹೋಗ್ತಾ ಸಿಗೋಣ ಅಂದು ಇನ್ನೂ ಹಂಗೆ ವಿಡಿಯೋ ಮಾಡ್ಕೊಂತ ಹೋಗ್ತಾಯಿದ್ದೀನಿ. ಬಿಕಾಸ್ ಏನಕ್ಕಪ್ಪ ಅಂದರೆ ಇವೆಲ್ಲ ಒಂದು ಮೆಮೊರೀಸ್ ಥರ ಇರುತ್ತೆ. ಅಂದರೆ ಈ ಥರ ಎಲ್ಲ ಅಡ್ಡಾಡಿರೋದು. ಸೊ ಅದಕ್ಕೋಸ್ಕರ ಹಂಗೇ ಹೋಗ್ತೈತಿ. ಕೆ ಬಿ ಎಸ್ ಅಲ್ಲಿ ನೋಡಿ ನಮ್ಮ ಬಾಸ್ ಆಂಜನೇಯ. ನೀವು ಎಲ್ಲೇ ಹೋಗ್ರಿ ನಮ್ಮ ಆಂಜನೇಯ ಇದ್ದೇ ಇರ್ತಾನೆ. ಅದು ಯಾವುದೇ ಪ್ಲೇಸ್ ಥರ ಇರಲಿ, ಅಂದರೆ ಯಾವುದೋ ಇವಾಗ ಬೆಟ್ಟ ಇರಲಿ, ವ್ಯೂ ಪಾಯಿಂಟ್ ಇರಲಿ, ಇಲ್ಲ ಹಂಪಿ, ಅಂಜನಾದ್ರಿ, ಆ ಥರ ಎಲ್ಲೋ ಯಾವುದೇ ಪ್ಲೇಸ್ಗೆ ಹೋದ್ರೂ ನಮ್ಮ ಆಂಜನೇಯ ನಮ್ಮ ಬಾಸ್ ಇದ್ದೇ ಇರ್ತಾನೆ. ಏನಪ್ಪ ಗೊತ್ತಿಲ್ಲ ಏನಕ್ಕೆ ಇರ್ತೇವೆ ಹೇಳ. ನೇಚರ್ ಜೊತೆಗೆ ಇರ್ತಲ್ಲ. ಕೆ ಬಿ ಎಸ್ ನೇಚರ್ ಜೊತೆ ಇರುತ್ತೆ. ಸಿಟಿ ಒಳಗಡೆ ಇರೋಂಗಿಲ್ಲ. ಇರ್ತಾವೆ ಬಟ್ ಆಲ್ಮೋಸ್ಟ್
ಇದ್ರಾಗೆ ಜಾಸ್ತಿ, ಅಂದರೆ ನೇಚರ್ ಇದೆಲ್ಲ ಜಾಸ್ತಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ನೀವು ಕಮೆಂಟ್ ಮಾಡಿದರೆ ಅಲ್ಲೇ ಹೋಗ್ತೀವಿ. ಹೊಸಪೇಟೆ ನಿಯರ್ ಬೈ ಅದೆಲ್ಲಾದರೂ ಇದ್ದರೆ. ಇವಾಗ ನೆಕ್ಸ್ಟ್ ಕೆಳಗಡೆ ಹೋಗಬೇಕು. ಬಟ್ ಏನು ಮಾಡ್ತೀರ, ಆವಾಗಲಿದ್ದ ಹೋಗೋಣ ಕೆಳಗಡೆ ಹೋಗಿ ಸಿಗೋಣ ಅಂದು ನನಗೂ ಸಾಕಾಗೋಯ್ತು. ಯಾಕಂದರೆ ಇದೆಲ್ಲ ನೇಚರ್ ಚೆನ್ನಾಗೈತೆ. ನೋಡ್ಬೋದು ಇಲ್ಲೆಲ್ಲ ಫುಲ್ಲು ಗ್ರೀನರಿ ಎಲ್ಲ. ಈ ಥರ ಎಲ್ಲ ಫ್ರೀದಾಗ ಬರಬೇಕು. ಸೊ ಇವತ್ತು ಬಂದು ಸಂಡೇ, ಅದಕ್ಕೋಸ್ಕರ ಅಡ್ಡಾಡಕತ್ತೀವಿ. ಕಾಲೇಜ್ ಇಲ್ಲ ಅಂತ. ಹಾಗೆ ಸ್ವಲ್ಪ ಕಾಲೇಜ್ ವರ್ಕ್ ಐತೆ. ಆ ಕಾಲೇಜ್ ವರ್ಕ್ ಆಮೇಲೆ ನೈಟ್ ಮಾಡ್ಕೋಬೋದು. ಅಂದರೆ ಇವಾಗ ಈವ್ನಿಂಗ್ ಅಷ್ಟರಲ್ಲಿ ನಾವು ರೀಚ್ ಆಗ್ತೀವಿ ಹೊಸಪೇಟೆ. ಸೊ ಈವ್ನಿಂಗ್ ಹೋಗಿ ಫ್ರೆಶ್ ಅಪ್ ಆಗಿ ವರ್ಕ್ ಮಾಡ್ಕೊತ ಕೂತ್ಕೊಳೋದಷ್ಟೇ, ನೆಕ್ಸ್ಟ್ ಏನಿಲ್ಲ. ಎರಡರ ಬಗ್ಗೆ ಫೋಕಸ್ ಆಗಬೇಕು, ಎರಡೂ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೇಕು. ಎಂಜಾಯ್ಮೆಂಟು ಇರಬೇಕು, ಲೈಫ್ ಬಗ್ಗೆ ಫೋಕಸ್ ಆಗಿರಬೇಕು. ನಮ್ಮ ಕರಿಯರ್ ಬಗ್ಗೆ ಆಲ್ವೇಸ್ ಥಿಂಕ್ ಮಾಡ್ತಾ ಇರಬೇಕಷ್ಟೆ. ನಮ್ಮ ಬಾಯ್ಸ್ ಲೈಫು ಇದೆ. ಈ ಕಡೆ ಎಲ್ಲ ಎಂಜಾಯ್ಮೆಂಟು ಮಾಡ್ತೀವಿ, ಮತ್ತು ಏನಾದರೂ ಫ್ಯೂಚರ್ ಬಗ್ಗೆ ಫೋಕಸ್ ಮಾಡ್ತಿರ್ತೀವಿ. ಜಿಮ್ ಮಾಡಬೇಕು, ದುಡ್ಡು ಮಾಡಬೇಕು, ಈ ಥರ ಎಂಜಾಯ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಫ್ಯೂಚರಲ್ಲಿ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಇದೇ ಡ್ರೀಮ್. ಸೊ ಇವಾಗ ಕೆಳಗಡೆ ಬಂದ್ವಿ. ಇದು ಬಂದು ನನ್ನ ಫ್ರೆಂಡ್ ಸೈಕಲು, ಅದು ಬಂದು ನನ್ನ ಸೈಕಲು. ನಮಗೆ ಸೈಕಲ್ ಇದ್ದೇ ಈ ಪರಿ ಅಂದರೆ ಎಕ್ಸ್ಪ್ಲೋರ್ ಮಾಡ್ಕೊತ ಚೆನ್ನಾಗಿ ಎಲ್ಲ ಎಂಜಾಯ್ಮೆಂಟ್ ಮಾಡ್ಕೊತ ಅಡ್ಡಾಡ್ತಿದ್ದೀವಿ. ನೆಕ್ಸ್ಟ್ ಇಯರ್ ಈ ಡೇಸ್ಗೆ ಅಂದರೆ ಮುಂದಿನ ವರ್ಷ ಈ ದಿನದಲ್ಲಿ ಒಂದು ಬೈಕ್ ತಗೊಂಡು ಫುಲ್ ಹೊಸಪೇಟೆ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ಡ್ರೀಮ್ ಐತೆ. ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ. ತೆಗ್ದಾ ಬಾಗೊಂಬ. ಇವಾಗ ಸೊ ಸೈಕಲ್ ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಹೋಗ್ತಾ ಸಿಗೋಣ. ಬಸ್ ನೋಡ್ಬೋದು, ಈ ಥರ ಸೈಕಲ್ ತಂದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕು. ಇವಾಗ ಏನಂದರೆ ಸೈಕಲು ಸ್ಪೀಡ್ ಹೊಡ್ಕೊಂಬಂದೆ, ಅಲ್ಲಿ ಡೌನ್ ಐತೆ. ಸೊ ಡೌನಲ್ಲಿ ಹೊಡ್ಕೊಂಬರುವಾಗ ಚೈನ್ ಸಿಕ್ಕೊಂಬಿಟ್ಟೈತೆ. ಅದು ನೋಡ್ರಿ ಬರ್ತಾನೆ ಇಲ್ಲ. ಟ್ರೈ ಮಾಡ್ತಾ ಇದ್ದೀವಿ. ಯಾಕೋ ಸಿಕ್ಕಂದೈತೆ. ಕಟ್ಗಿಟ್ಟ ಆಗಿದ್ರೆ ಅಪ್ಪ ಏನು ಮಾಡ್ಬೇಕು. ಇಲ್ಲಿ ಇದು ಬೇರೆ ಚಿಕ್ಕೂರು ಐತೆ, ಇದ್ರೆ ಹೊಸಪೇಟೆ ಅಷ್ಟೇನು ಇಲ್ಲ. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಇಲ್ಲ ಇದು ಯಾವ ಕಡೆ ಆಯಿತು ಏನು. ಬಟ್ ನಾವು ಹೋಗ್ತಾ ಇರೋದು ಈ ರೋಡಲ್ಲಿ ಹೋಗಿದ್ವಿ. ಸೊ ಇದೇ ರೋಡಲ್ಲಿ ಬರ್ತಿದ್ದೀವಿ. ಹಿಂದೆ ಬತ್ತಾ ಇದಕ್ಕೆ ಹಾಕಿದಕ್ಕೆ ಹಿಂದೆ ಎತ್ತಕ್ಕೆ ನಾನು. ಓಕೆ ಬಸ್, ಪ್ರಾಬ್ಲಮ್ ಸಾಲ್ವ್ ಆಯ್ತು ಇವಾಗ. ಸೊ ಜರ್ನಿ ಸ್ಟಾರ್ಟ್ ಮಾಡೋಣ. ಮುಂದೆ ಹೋಗಿ ಟೀ ಕುಡಿಯೋಣ, ಬೂಸ್ಟು ಟೀ ಏನಾದರೂ ಕುಡಿಯೋಣ. ಸೊ ಚಲೋ ಹೋಗೋಣ. ಸ್ಟ್ಯಾಂಡ್ ಇಲ್ಲ ಹೊಸಪೇಟೆ ಮುಟ್ಟೋವ್ರಿಗೆ ಏನಾಗಬಾರ್ದಪ್ಪ ಅಷ್ಟೇ. ನೋಡಿ ಎಂತೆಂಥ ದುಡ್ಡು ಗಿಡೋದವ್ರಿ. ಸೊ ಓಕೆ ಬೇಸ್ ನೋಡ್ಬೋದು ಜಾಬಲ್ಲೇ ಹಂಗೆ ಸ್ವೀ ಅಂತ ಹೋಗ್ತಾ ಸಾಂಗು ವಿಡಿಯೋದಾಗೈತೆ. ಟಾಟಾ ಟಾಟಾ ಹಿಂಗಲ್ಲ. ಹಂಸ ಬ್ರೋ ಸ್ಲೋ ಬ್ರೋ. ಒಳ್ಳೆ ಹುಡುಗ. ಗುಡ್ ಬಾಯ್. ಹಾಂ ಓಕೆ ಬಸ್, ಆಂಜನೇಯ ನೋಡ್ರಿ. ಎಲ್ಲೋಗೋಣ. ಓಕೆ ಬಸ್, ಇವಾಗ ಟೀ ಬ್ರೇಕ್ ಹಾಕಿದ್ದೀವಿ. ಸೊ ಸೈಕಲಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ನನ್ನ ಡ್ರೀಮ್ ಬೈಕ್ ಬಂದಿದೆ. ಒನ್ ಡೇ ಇದೇ ಥರ ಬೈಕ್ ನಾನು ಇಳಿಸ್ತೀನಿ ನೆಕ್ಸ್ಟ್ ಇಯರ್. ಎಲ್ಲೋಗೋಣ. ಕೆ ಬಿ ಎಸ್ ಏನಂದ್ರೆ ಈಗ ನಾವು ಹದ ಬ್ರಿಡ್ಜ್ ಮೇಲೆ ಹೊಂಟಿದ್ವಿ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ, ಅಂದರೆ ಇದು ಹಳೆ ಬ್ರಿಡ್ಜ್ ಅಂತೆ. ಸೊ ಇಲ್ಲೇ ಸೈಕಲ್ ಪಾರ್ಕ್ ಮಾಡೋದು. ಇವತ್ತು ಬಂದಿದ್ದೀವಿ ಇಂಥ ಪ್ಲೇಸ್ಗೆ. ಸೊ ಪ್ಲೇಸ್ ಮಾತ್ರ ಸಖತ್ತಾಗೈತೆ. ನಾವಂತರೂ ಸಖತ್ ಎಂಜಾಯ್ ಮಾಡಿದ್ವಿ ಸಂಡೇನ. ಇಲ್ಲಿ ಬರಬೇಕಂದ್ರೆ ನೀವು ಯಾರಾದರೂ ಈ ಪ್ಲೇಸ್ ಗೊತ್ತಿದ್ರೆ
ಫುಲ್ ಸೇಫ್ಟಿ ಇದೆ ಬನ್ನಿ. ಅಂದರೆ ನಿಮಗೆ ಈ ಜಾಗ ಬಗ್ಗೆ ಗೊತ್ತಿದ್ರೆ ಎಲ್ಲಿ ಈ ಬ್ರಿಡ್ಜ್ ಐತಲ್ಲ ಫುಲ್ ಗಟ್ಟಿ ಇಲ್ಲ. ಸೊ ಅಂದರೆ ಆ ಕಡೆ ಇದ್ದ ಬ್ರಿಡ್ಜು ಒಡೆದಿದೆ. ಸೊ ಅದಕ್ಕೋಸ್ಕರ ಆ ಕಡೆ ಹೋಗಿ ರಿಸ್ಕ್ ಎಲ್ಲ ತಗೊಳಲ್ಲ ನಾವು. ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲೇ ಆಗ್ತೈತೆ. ಹಾಂ ಅದೇ ವೆಡ್ಡಿಂಗ್ ಶೂಟ್ ಅದು. ಸೊ KBS ನೋಡ್ಬೋದು, ಇಲ್ಲಿ ಹೊಸಪೇಟೆ ನಿಯರ್ ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲೇ ಮಾಡ್ತಿದ್ದಾರೆ ನೋಡಿ. ಆ ಕಡೆ ಹಿಂದ್ಗಡೆ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಈ ಥರ ಈ ಪ್ಲೇಸ್ ಬಂದು ಅಷ್ಟು ಸಖತ್ತಾಗೈತೆ. ಈ ಕಡೆ ಯಾರಾದರೂ ಬಂದರೆ ಫುಲ್ ಸೇಫ್ಟಿ ಇದ್ದ ಬರಬೇಕು ನೀವು. ಕೆಳಗಡೆ ಹೋಗಪ್ಪ. ಅಲ್ಲೋಡ ನೀರು ಫುಲ್ಲು. KBS ಹತ್ರ ಎಲ್ಲ ಹೋಗಕ್ಕೆ ಹೋಗ್ಬಾರ್ದು. ಬಿಕಾಸ್ ಏನಕ್ಕಪ್ಪ ಅಂದರೆ ಇಲ್ಲಿ ಮೊಸಳೆ ಇರ್ತಾವು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಇರ್ಬೋದು ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಡ್ಯಾಮ್ ಮುಂದ್ಗಡೆ ಇರೋದ್ರಿಂದ ಅವ್ರು ನಮ್ಮನ್ನೇ ನೋಡಕತ್ತಾರೆ. ಕ್ಯಾಮ್ರಾ ಆನ್ ಆಗೈತಾ? ಅಲ್ಲ, ಮೈಕ್ ಆನ್ ಐತೆ. ನಾನು ಇಷ್ಟೊತ್ತನ ವೀಡಿಯೋ ಮಾಡೀನಿ, ಮೈಕ್ ಆನ್ ಇಲ್ಲ ಅನ್ಕೊಂಡಿನ. ಇಲ್ಲಿ ಈ ಕಡೆ ಒಂದ್ಸರಿ ಹೋಗಿ ಬರಮ್ಮ. ಈ ಜಾಗ ಈ ವೇಳೆ ಬಾಯಲ್ಲಿ KBS ಇವಾಗ ನೋಡ್ಬೋದು ನೀವು, ಸಾಕಾಗೈತೆ. ಏನಪ್ಪ ಅಂದರೆ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡ್ಬೋದು ಈ ಕಡೆ ಎಲ್ಲ ಫುಲ್ಲು ನೀರು ವೈಟ್ ಒಂಥರ ಮಿಲ್ಕ್ ಥರ ಬೀಳ್ತೈತೆ. ಎಷ್ಟು ಫೋರ್ಸ್ ಐತೆ ಅಂದರೆ ಇಲ್ಲೇ ಬಿದ್ದರೆ ಸಿಗಂಗಿಲ್ಲ ನಾನು ಸೀದಾ ಆ ಕಡೆ ನೋಡ್ಬೋದು ಫುಲ್ಲು ಎಷ್ಟು ಫೋರ್ಸ್ ಆಗೈತೆ ಅಂದರೆ. ಬಟ್ ಸೇಫ್ಟಿ ಇದೆ ರೀ, ಕಾಲೆಲ್ಲ ಜಾರ್ತವೆ. ಅದಕ್ಕೋಸ್ಕರ ಎಷ್ಟು ತಣ್ಣಗದ ಗೊತ್ತಾ ನೀವು? ಈ ಥರ ಪ್ಲೇಸ್ಗೆಲ್ಲ ಬರಬೇಕು. ಖರ್ಚು ಬೆಲೆ ಖರ್ಚು ಕೊಡು ಹೋಗಂಬ. ವಿಡಿಯೋದಲ್ಲಿ ಹೇಳಿದ್ದ ನಾನು ಬಂದು ವಿಡಿಯೋ ಮಾಡ್ತಿದ್ದೀನಿ. ಅದೇನು ಫೋಟೋ ತೆಗಿಯಂತ ವಿಡಿಯೋ ಮಾಡೋಂತ ಗೊತ್ತಿಲ್ಲ. ಫೋಟೋನಾ ವಿಡಿಯೋನಾ? ಹಾಂ, ವಿಡಿಯೋ ಮಾಡಕತ್ತೀನಿ ನಾನು. ಬಾ ಹಂಗೆ ಬಾ ಈ ಕಡೆ. ಸೊ KBS ಇಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ. ಅಂದರೆ ಕಾಲೆಲ್ಲ ಜಾರ್ತೈತಲ್ಲ ಗುರುದು. KBS ಕಾಲು ಜಾರ್ತೈತೆ. ಏನಕ್ಕಪ್ಪ ಅಂದರೆ ಬೇಡಲ್ಲ ಆ ಕಡೆ. ಅಲ್ಲ, ಕಾಲಿಗೆ ಜಾರಿದ್ರೆ ಹೋಗೋಣ ಅಲ್ಲಿ. ಹೋಗಂಬ, ಏನೋ ಕ್ಯಾಮ್ರಾ ಆನ್ ಇಲ್ಲ. ಅಲ್ಲ ಗುರು, ಇಲ್ಲಿ ಕಾಲ್ಗಿಲ್ ಜಾರಿದ್ರೆ ಎಲ್ಲಿ ಹೋಗೋಣ ನಾವು? KBS ಇಲ್ಲಿ ಹೋಗ್ಬೋದು. ಸಾಕತ್ತೈತೆ. ಎಲ್ಲಿ ಹೋಗಿದ್ರಾಗ ಇಲ್ಲ, ಇಲ್ಲಿ ಫೋಟೋಸ್ ತೆಗಿತೀಯಾ? ಈ ಕಡೆ ಬ್ರಿಡ್ಜ್ ಐತಲ್ಲ, ಇಲ್ಲಿ ಬಂದು ಹೊಡೆದೈತೆ ಇದು ಬ್ರಿಡ್ಜು. ಇಲ್ಲಾಂದರೆ ಆ ಕಡೆ ಹೋಗ್ಬೋದಿತ್ತು. ಅಲ್ಲಿ ಸಖತ್ ಬರ್ದು ಗೊತ್ತೇನು ಆ ಕಡೆ ವಿಡಿಯೋ. ಅಲ್ಲ, ಹೋಗೋದು ಬೇಡ, ಗೊತ್ತಾಯ್ತು ನನಗೂ. ಇಲ್ಲಿ ಬಿದ್ದರೆ ಸೀದಾ ಹೋಗ್ತೀವಿ ನಾವು ಹೋಯ್ತಂತ. ಅದಕ್ಕೆ ಹೋಗೋದು ಬೇಡ. ಹಾಂ, ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಫೋಟೋ ಎಷ್ಟು ಬೇಕು ಅಷ್ಟು ತೆಗೆಯೋಣ. ಕ್ಯಾಮ್ರಾ ಚೆನ್ನಾಗಿದ್ರೆ ಫೋಟೋ ತೆಗೆದೇ ಆಗುತ್ತೆ ಬರೀ ವಿಡಿಯೋ ಮಾಡೋಕ್ಕೆ ಬಂದಾಗ. ಈ ಜಾಗ ಸರಿ, ಓಕೆ. KBS ಇವಾಗ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಪೋಸ್ಟ್ ಮಾಡೋಕ್ಕೆ ಇವಾಗ ನಮ್ಮ ಜರ್ನಿನ
ಅಂದರೆ ನಮ್ಮ ಸೈಕಲ್ ಕಡೆ ಹೋಗ್ಬೇಕು, ಕೀ ಹಾಕಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಹೋಗ್ಬೇಕು. ಸಿಗೋಣ ನೆಕ್ಸ್ಟ್ ಅಲ್ಲಿ ಹೋಗಿ ಸಿಗೋಣ. ಸೊ ನಮ್ಮ ಜರ್ನಿನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಹೋಗ್ತಾ ಹೋಗ್ತಾ ಮುಂದೆ ನೋಡ್ರಿ ಅಲ್ಲಿ ಅಯ್ಯೋ ಕಂಟ್ರೋಲೇ ಸಿಗ್ತಿಲ್ಲ ಗುರು. ಸೊ ಈ ವಿಡಿಯೋ ಬಂದು ಇಲ್ಲೇ ಎಂಡ್ ಆಗುತ್ತೆ. ಸೊ ನೆಕ್ಸ್ಟು ಸಂಡೂರು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ಅದು ಇನ್ನೊಂದು ಸ್ವಲ್ಪ ಡೇಸಲ್ಲಿ ಬರುತ್ತೆ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ಳಿ. ಟಾಟಾ ಬಾಯ್ ಬಾಯ್.